ನಾನು ರೈತ ವಿರೋಧಿಯಲ್ಲ, ಅವರ ವಿರುದ್ಧ ಹೇಳಿಕೆ ನೀಡಿಲ್ಲ ಅಂತ ಶಿವಾನಂದ ಪಾಟೀಲ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿರೋದು, ನನಗೆ ಮದ ಇರಿಲ್ಲ, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ. ನನಗೆ ಮದ ಇರಿದೆ ಎಂದು ವಿರೋಧ ಪಕ್ಷದವರು ಹೇಳ್ತಿದ್ದಾರೆ, ಆದರೆ ನನ್ನ ಸ್ಟೇಟ್ಮೆಂಟ್ ಅನ್ನ ತಿರುಚಿದ್ದಾರೆ ಅಂತ. ಲೋಕಸಭಾ ಚುನಾವಣೆ ಹಿನ್ನೆಲೆ ವಿಪಕ್ಷಗಳು ರಾಜಕೀಯ ಮಾಡ್ತಿವೆ ಅಂತ ಈಗ ಶಿವಾನಂದ ಪಾಟೀಲ್ ಈಗ ಎಚ್ಚೆತ್ಕೊಂಡಿದ್ದಾರೆ. ಬಿಜೆಪಿ ನಾಯಕರಿಗೆ ರೈತರ ಮೇಲೆ ಕರುಣೆ ಇದ್ದರೆ, ಅವ್ರಿಗೇನಾದ್ರೂ ಕನಿಕರ ಇದ್ದರೆ ಕೇಂದ್ರ ಸರ್ಕಾರದ ನೀತಿಗಳನ್ನ ಬದಲಾಯಿಸಲಿ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಂತ ಸಚಿವ ಶಿವಾನಂದ ಪಾಟೀಲ್ ನಿಮ್ಮ ಹೇಳಿಕೆಗಳು ವಿವಾದಕ್ಕೆ ಈಡಾಗ್ತಾ ಇದ್ದವು. ಇಲ್ಲ, ನೀವು ಮಾಡ್ತಾ ಇದ್ದೀರಿ. ರೈತರ ಪರ ನಾವಿದ್ದಲ್ಲೇ ಇವತ್ತು ಇಡೀ ದೇಶದೊಳಗೆ 0% ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡಿದವನು. ಅದನ್ನೇ ಲಕ್ಷ್ಮಣ ಸವದಿಯವರು ಅಲ್ಲಿ ನಿನ್ನೆ ಮಾತಾಡಿದಾರಲ್ಲ, ಅದನ್ನ ಯಾಕೆ ಹಾಕಲಿಲ್ಲ ನಿಮ್ಮ ಟಿವಿಯವರು? ಅದು ರೈತರ ವಿರೋಧಿನ 3% ಇತ್ತು. ಲಕ್ಷ್ಮಣ ಸವದಿ ಸರ್ಕಾರ ಸಚಿವರಿದ್ದಾಗ ನಾನೇ ವಿನಂತಿ ಮಾಡಿಕೊಂಡೆ, ಇದನ್ನು 3% ಕಡಿಮೆ ಮಾಡಿ ಶೂನ್ಯ ಬಡ್ಡಿದಲ್ಲಿ ಕೊಡ್ಬೋದು ಅಂತೇಳಿ ನಾನೇ ಬಿಜಾಪುರ ಡಿಸಿಸಿ ಬ್ಯಾಂಕಿಂದ ಕೊಟ್ಟು ತೋರಿಸಿದೆ. ಯಾವುದೇ ಸರ್ಕಾರದ ಹಣದ ಮೇಲೆ ಅವಲಂಬಿತರಾಗಿ ಬದುಕಿಸ್ಕೊಂಡ್ರೆ ಇದು ನಮ್ಮ ಆಸೆ ಇದೆ. ಇದರಂಗೆ ಸರ್ಕಾರಗಳು ಕೂಡ ಆ ನೀತಿ ನಿರೂಪಣೆಯನ್ನ ಮಾಡಿದ್ರು. ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಅಂತ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಮದ ಏರಿಲ್ಲ. ಮದ ರೈತರನ್ನ ತುಳಿತಕ್ಕಂಥ ಜನರಿಗೆ ಈ ರೀತಿ ಅವರು ಮೇಲಿನ ಮೇಲೆ ಏನಪ್ಪ ಅಂದರೆ ಪಾರ್ಲಿಮೆಂಟ್ ಇಲೆಕ್ಷನ್ ಆಗೋರಿಗೆ ನನಗೆ ಯಾವುದೇ ರೀತಿಯ ಮದ ಇರಲಿಲ್ಲ. ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದ್ದಾರೆ, ಇವ್ರು ನೀತಿ ಮಾಡ್ತಾ ಇದ್ದಾವೆ, ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ. ರೈತರ ವಿರುದ್ಧ ನಾನು ಮಾಡಿದರೆ ಅದೊಂದು ಅಪರಾಧ. ರೈತರ ಹಿತ ಆಗ್ಬೇಕಂತ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಿಜೆಪಿ ಅವರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ. ಪಾರ್ಲಿಮೆಂಟ್ನಲ್ಲಿ ಇವರೆಲ್ಲ 28 ಗೆಲ್ತೀವಿ ಅಂತ ತಿಳ್ಕೊತ ಹೊಂಟಾದ್ರೆ, ಗೆಲ್ಲಿಲ್ಲಪ್ಪ ಅಂದ್ರೆ ಇವ್ರನ್ನ ಕುರ್ಚಿ ಕೂಡ ತೆಗಿತಾರೆ. ಅದೇ ಕಾರಣ 100%, ಬೇರೆ ಏನೂ ಇಲ್ಲ. ಇದು ಶಿವಾನಂದ ಪಾಟೀಲ್ ಅವರ ಒಂದು ಮಾತುಗಳು. ಈಗ ಅವರು ಸಮರ್ಥನೆಯನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ಅವ್ರು ಹೇಳಿದ್ರು ನೀವೇ ತಿರ್ಚಿದಿರಿ ಅಂತ ಹೇಳಿ ಮಾಧ್ಯಮದವ್ರ ಮೇಲೆ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಬಹುಶಃ ಶಿವಾನಂದ ಪಾಟೀಲ್ ಅವರು ನೀವೇ ಹೇಳಿದ್ದ ಮಾತುಗಳನ್ನ ನೀವು ಇನ್ನೊಂದ್ಸತಿ ಕೇಳೋದು ಒಳ್ಳೇದು ಅನ್ಸುತ್ತೆ. ಇಲ್ಲಿ ಯಾರೂ ಕೂಡ ತಿರ್ಚಿಲ್ಲ. ನೀವು ಆಡಿರುವಂತಹ ಒಂದು ಮಾತುಗಳನ್ನ ಯಥಾವತ್ತಾಗಿ ಮಾಧ್ಯಮದವರು ಬಿತ್ತರಿಸಿದ್ದಾರೆ. ಮಾಧ್ಯಮದವರು ಅಲ್ಲಿ ವಿಡಿಯೋ ಕೂಡ ಎಡಿಟ್ ಆಗಿಲ್ಲ, ಆಡಿಯೋ ಕೂಡ ಎಡಿಟ್ ಆಗಿಲ್ಲ. ಬಹುಶಃ ಕೇಳ್ಬೋದು ಶಿವಾನಂದ ಪಾಟೀಲ್ ಅವರು ಬಹುಶಃ ಏನೋ ಬಾಯ್ ತಪ್ಪು ಹೇಳಿದ್ದೀನಿ ಅಂತ ಹೇಳಿ ಅದರ ಬಗ್ಗೆ ಕ್ಷಮೆಯನ್ನ ಕೇಳಿ ಮುಂದುವರಿಬೋದಿತ್ತು. ಆದರೆ ಸಮರ್ಥನೆಯನ್ನ ಮಾಡ್ಕೊಂಡು ನಾನು ಹೇಳಿರೋದು ಸರಿ ಇದೆ, ನೀವು ಸರಿಯಾಗಿ ತೋರಿಸಿಲ್ಲ, ತಿರ್ಚಿಲ್ಲ ಅನ್ನುವಂಥದ್ದು ಸರಿಯಾದ ವಿಚಾರ ಅಲ್ಲ. ಶಿವಾನಂದ ಪಾಟೀಲ್ ಅವರೇ, ನೋಡಿ ನಿಮಗೆ ಮತ್ತೊಮ್ಮೆ ನಾವು ತೋರಿಸ್ತೀವಿ. ನೀವು ಏನು ಹೇಳಿದ್ರಿ, ಮುಂಚೆ ಏನು ಹೇಳಿದ್ರಿ, ಈಗ ಏನು ಹೇಳ್ತಾ ಇದ್ರಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ತೋರಿಸ್ತೇವೆ. ನಾನು ಕಂಪ್ಲೇಂಟ್ ಕೊಡೋ, ನಾನು ಆತ್ಮಹತ್ಯೆ ಅಂತ ಹೇಳಿ ಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ ನನ್ನ ಮನಸ್ಸಿನಲ್ಲಿ ಇರ್ತದೆ. ನೀವು ಅದನ್ನ FSL ರಿಪೋರ್ಟ್ ಬರೋವರೆಗೆ ವೇಟ್ ಮಾಡದೆ ಹೋದರೆ ನಿಮ್ಮದು ತಪ್ಪು ನಂದು ತಪ್ಪಾಗತ್ತೆ. ಆ ರೀತಿ ವರದಿ ಮಾಡೋದು. ವೀರೇಶ್ ಕಮಿಟಿ ವರದಿ ಬರೋಕ್ಕಿಂತಲೂ ಪೂರ್ವದಲ್ಲಿ ಆತ್ಮಹತ್ಯೆ ಕಡಿಮೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ 2015 ನಂತರ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ನಿಜವಾಗ್ಲೂ ರೈತನಿಗೆ ಅನ್ಯಾಯ ಆಗಿದ್ದರೆ ಪರಿಹಾರ ಕೊಡಿಸೋದ್ರಲ್ಲಿ ಸರ್ಕಾರ ಯಾವುದೇ ವಿಳಂಬ ಮಾಡೋದಿಲ್ಲ. ನಾನು ನಿಜವಾದ ರೈತರಿಗೆ ಆತ್ಮಹತ್ಯೆ ಆದರೆ ಖಂಡಿತ ಪರಿಹಾರ ಕೊಡಿಸ್ತೀನಿ. ಕೆಲವೊಬ್ಬರು ನಿಜವಾಗ್ಲೂ ಸಾಲ ಮಾಡಿ ಏನೂ ಲಾಭ ಬರದೇ ಇರೋದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳು ಇದಾವಂತ ನಾನೇ ನಿಮ್ಗೆ ಹೇಳಿದೆ. ಆದರೆ ಕೊಡ್ತಕ್ಕಂಥ ಪ್ರೈಮರಿ ಇನ್ಫಾರ್ಮೇಷನ್ ಏನಿದೆ ಆ ಆಸೆ ಇಟ್ಕೊಂಡು ವರದಿ ಮಾಡ್ತಾ ಇರ್ತಾರೆ ರೈತರು. ಅದು ತಪ್ಪಂತ ನಾನು ಹೇಳೋದು. ನಾನು ನಿಮಗೆ ಹೇಳ್ತೀನಿ, ಬಹುತೇಕ ಪ್ರಕರಣಗಳು ಏನಾಗ್ತದೆ, ರೈತ ಸಂಘಟನೆಗಳಲ್ಲಿ ಕೆಲವು ಜನ ಹೋಗಿ ಮನವಿ ಮಾಡ್ಕೊತಾರೆ. ಕೆಲವು ಮುಖಂಡರು ಏನು ಮಾಡ್ತಾರೆ, ಒಂದು ಏನಾದರೂ ಪರಿಹಾರ ಸಿಗ್ಬೋದು ಅನ್ನೋ ಒಂದು ಆಸೆಗೆ ಬಿದ್ದು ಆ ಥರ ತಪ್ಪು ವರದಿ ಮಾಡ್ತಾರೆ. ನಾನು ರೈತ ಸಂಘಟನೆಗಳಲ್ಲಾಗಲಿ ಮುಖಂಡರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಿಜವಾಗ್ಲೂ ಸಾಲದ ಬಾಧೆಯಿಂದ ಯಾವ ರೈತ ತೀರ್ಕೊಂಡಿದ್ದಾನೆ ಅವನಿಗೆ ಪ್ರಾಮಾಣಿಕವಾಗಿ ಪರಿಹಾರ ಕೊಡಿಸ್ತಕ್ಕಂಥ ಜವಾಬ್ದಾರಿ
ಜಿಲ್ಲಾಡಳಿತದ್ದು ಇದೆ, ನಮ್ಮದು ಇದೆ, ಸರ್ಕಾರದ್ದು ಇದೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದ್ರಾಗೆ ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಆದರೂ ಈ ಸರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳಿಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಇನ್ನು ಕೆಲವೊಬ್ರು ಸಾಲನೇ ಸೂಟು ಬಿಟ್ಟಾರೆ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರೆ, ಕುಮಾರಸ್ವಾಮಿನೂ ಬಿಟ್ಟಾರೆ, ಯಡಿಯೂರಪ್ಪನವರು ಬಿಟ್ಟಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು, ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ. ಯಾವುದೇ ಸರ್ಕಾರಕ್ಕೂ ಕಷ್ಟ. ರೈತರ ಕುರಿತಂಗೆ ನಿಮ್ಮ ಹೇಳಿಕೆಗಳು ವಿವಾದಕ್ಕೆ ಈಡಾಗ್ತಾ ಇದ್ದವು. ಇಲ್ಲ, ನೀವು ಮಾಡ್ತಾ ಇದ್ದೀರಿ. ರೈತರ ಪರ ನಾವಿದ್ದಲ್ಲೇ ಇವತ್ತು ಇಡೀ ದೇಶದೊಳಗೆ 0% ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡ್ದವನು. ಅದನ್ನೇ ಲಕ್ಷ್ಮಣ ಸವದಿಯವರು ಅಲ್ಲಿ ನಿನ್ನೆ ಮಾತಾಡಿರಲ್ಲ, ಅದನ್ನ ಯಾಕೆ ಹಾಕಲಿಲ್ಲ ನಿಮ್ಮ ಟಿ ವಿಯವರು? ಅದು ರೈತರ ವಿರೋಧಿನ? 3% ಇತ್ತು. ಲಕ್ಷ್ಮಣ ಸವದಿ ಸರ್ಕಾರ ಸಚಿವರಿದ್ದಾಗ ನಾನೇ ವಿನಂತಿ ಮಾಡಿಕೊಂಡೆ, ಇದನ್ನು 3% ಕಡಿಮೆ ಮಾಡಿ ಶೂನ್ಯ ಬಡ್ಡಿದಲ್ಲಿ ಕೊಡ್ಬೋದು ಅಂತೇಳಿ ನಾನೇ ಬಿಜಾಪುರ DCC ಬ್ಯಾಂಕಿಂದ ಕೊಟ್ಟು ತೋರಿಸಿದೆ. ಯಾವುದೇ ಸರ್ಕಾರದ ಹಣದ ಮೇಲೆ ಅವಲಂಬಿತರಾಗಿ ಬದುಕಿಸ್ಕೊಂಡು ಇದು ನಮ್ಮ ಆಸೆ ಇದೆ. ಇದರಂಗೆ ಸರ್ಕಾರಗಳು ಕೂಡ ಆ ನೀತಿ ನಿರೂಪಣೆಯನ್ನು ಮಾಡಿದ್ರು. ಮತ್ತು ವಿರೋಧ ಪಕ್ಷದ ನಾಯಕರು ನನಗೆ ಮದ ಏರಿದೆ ಅಂತ ಹೇಳಿ ಏನೋ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಮದ ಏರಿಲ್ಲ. ಮದ ರೈತರನ್ನ ತುಳಿತಕ್ಕಂಥ ಜನರಿಗೆ ಇದೆ. ಈ ರೀತಿ ಅವರು ಮೇಲಿನ ಮೇಲೆ ಏನಪ್ಪ ಅಂದರೆ ಪಾರ್ಲಿಮೆಂಟ್ ಇಲೆಕ್ಷನ್ ಆಗೋರಿಗೆ ನನಗೆ ಯಾವುದೇ ರೀತಿಯ ಮದ ಇರಲಿಲ್ಲ. ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದ್ದಾರೆ, ಇವ್ರು ನೀತಿ ಮಾಡ್ತಾ ಇದ್ದಾರೆ